ಸರ್ ಈಗ ಲೋಕಸಭಾ ಎಲೆಕ್ಷನ್ ಬಂದಿದೆ, ನಿಂಬೆ ಎಲೆಕ್ಷನ್ಸ್. ಹೌದು. ಈ ಒಂದು ಉತ್ತರ ಕನ್ನಡ ಕ್ಷೇತ್ರಕ್ಕೆ ಯಾರು ಬರಬೇಕು ಅನ್ಸುತ್ತೆ? ಉತ್ತರ ಕನ್ನಡಕ್ಕೆ ನಿಂಬಾಳ್ಕರ್ ಇರ್ತಿದಾರಲ್ಲ ಹೊಸವಾಗಿ, ಹ್ಮ್. ಕಾಂಗ್ರೆಸ್ ಅವ್ರು ಬರಬೇಕಂತ ನಮ್ಮೆಲ್ಲ ಅಪೇಕ್ಷೆ ಇದೆ. ಅಲ್ಲ, ಕಾಂಗ್ರೆಸ್ ಯಾಕೆ ಬರಬೇಕು ಸರ್? ಇಲ್ಲ, ಅದು ಈ ಕ್ಷೇತ್ರದಲ್ಲಿ ಅಷ್ಟೊಂದು ಬಿ ಜೆ ಪಿ ವಾತಾವರಣ ಸರಿಯಾಗಿಲ್ಲ, ನಮ್ಮ ಅಭಿಪ್ರಾಯ ಇದೆ. ಹಾಗಾಗಿ ನಿಂಬಾಳ್ಕರ್ ವರ್ಕರ್ ಅದಾರ. ಅವರು ಮೊದಲು ಬೆಳಗಾವಿಯಲ್ಲಿ ಅವರು ಎಮ್ ಎಲ್ ಎ ಆಗಿದ್ದರು. ಗುಡ್ ವರ್ಕರ್ ಅದಾರ, ಮಾಡಿ ಬರ್ಬೋದು ಅಂತ ಅಷ್ಟೇ. ಸರ್, ಇಲ್ಲಿವರೆಗೂ ಕಾಂಗ್ರೆಸ್ ಕಡೆಯಿಂದ ನಿಮ್ಗೆ ಏನು ಅನುಕೂಲ ಆಗಿದೆ, ಏನೇನು ಸೌಲಭ್ಯ ಸಿಕ್ಕಿದೆ? ಎಲ್ಲ ಸ್ತ್ರೀ ಭಾಗ್ಯ ಆಗಿರ್ಬೋದು. ಆಮೇಲೆ ಈಗೆಲ್ಲ ನೋಡಿ, ಈಗ ಜನಗಳಿಗೆಲ್ಲ ಇದು ಮಂತ್ಲಿ 2,000 ರೂಪಾಯಿ ಕೊಡ್ತಾರಲ್ಲ ಜನರಿಗೆ, ಅದಾಗಿರ್ಬೋದು. ಆಮೇಲೆ ಅಕ್ಕಿಯನ್ನು ಕೊಡ್ತಾರಲ್ಲ. ಸರ್, ಕೆಲವೊಂದು ಜನ ಈ ಭಾಗ್ಯ ಕೊಡೋದ್ರಿಂದ ಸೋಂಬೇರಿ ಹೇಳಕ್ತಾ ಇದ್ದಾರೆ, ಜನ ಕೆಲಸ ಮಾಡ್ತೀರಾ ಆಗೋದ್ರೆ. ಬಡವರಿಗೆಲ್ಲ ಅನುಕೂಲ ಆಗಿದೆ, ಬಡವ್ರಿಗೆ ಅನುಕೂಲ ಆಗಿದೆ. ಹಾಗೆ ಸೋಂಬೇರಿ ಆಗಿಲ್ಲ, ಬಡವ್ರಿಗೆ ಅನುಕೂಲ ಆಗಿದೆ. ಇವತ್ತು ಯಾರೂ ಉಪವಾಸ ಇಲ್ಲ, ಕರ್ನಾಟಕದಲ್ಲಿ ಯಾರೂ ಇಲ್ಲ ಅನ್ನಭಾಗ್ಯ ಇರೋದ್ರಿಂದ. ಸರ್, ಅನಂತಕುಮಾರ್ ಹೆಗಡೆ ಇದಕ್ಕೂ ಮುಂಚೆ 6 ಬಾರಿ MP ಕ್ಷೇತ್ರದಲ್ಲಿ ಇದ್ರೂ ಪರವಾಗಿಲ್ಲ ಅವರ, ಬಟ್ ಅಷ್ಟೊಂದು ಇಲ್ಲಿ ಇದಿಲ್ಲ ಅವ್ರದ್ದು, ಅಷ್ಟು ಯಶಸ್ಸಿಲ್ಲ.